Hi hello friends, welcome to my channel. This is Narayan. ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಸ್ಟಿಂಗ್ ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಅನ್ನೋ ಸಬ್ಜೆಕ್ಟ್ ನ ಫಸ್ಟ್ ಚಾಪ್ಟರ್ ಅಲ್ಲಿ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಅಲ್ಲಿ 6 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಕ್ವೆಶ್ಚನ್ ಈ ತರ ಇದೆ. The following expenditure was incurred on a contract of rupees 12 lakh for the year ending 31st December 2021 ಇದೆ. ಹಾಗಂದ್ರೆ 12 ಲಕ್ಷ ರೂಪಾಯಿದು ಒಂದು ಕಾಂಟ್ರಾಕ್ಟ್ ಇದೆ ಅಂದ್ರೆ ಓಕೆನಾ, 12 ಲಕ್ಷದ ಒಂದು ಕಾಂಟ್ರಾಕ್ಟ್ ಒಪ್ಕೊಂಡಿದ್ದಾರೆ. ಅದರಲ್ಲಿ ಆಗಿರುವಂತ ಎಕ್ಸ್ಪೆಂಡಿಚರ್ ಫಾಲೋಯಿಂಗ್ ಅಂದ್ರೆ ಕೆಳಗಡೆ ಇದಾವೆ ನೋಡಿ ಅಂತ ಹೇಳೋದು. ಓಕೆನಾ, ಹಾಗಾದ್ರೆ ಯಾವೆಲ್ಲ ಎಕ್ಸ್ಪೆಂಡಿಚರ್ ಇದಾವೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಗೆ ಮೆಟೀರಿಯಲ್ಸ್ ಇದೆ ಅಂದ್ರೆ 2,40,000 ಅಂದ್ರೆ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿದ್ದಾರೆ. ಓಕೆನಾ, ಪರ್ಚೇಸ್ ಮಾಡಿದ್ದಾರೆ. ಪರ್ಚೇಸ್ ಮಾಡಿರೋದು ಎಕ್ಸ್ಪೆನ್ಸಸ್ ಆಗುತ್ತೆ. ಓಕೆ, ಅದನ್ನ ಡೆಬಿಟ್ ಸೈಡ್ ಹಾಕ್ತಾ ಹೋಗ್ತೀವಿ. ಅದಾದ್ಮೇಲೆ ವೇಜಸ್ 3,28,000 rupees ಇದೆ. ಇದನ್ನ ಲೇಬರ್ಸ್ ಗೆ ಪೇ ಮಾಡಿದ್ದಾರೆ. ಓಕೆನಾ, ಈ ಒಂದು ಕಾಂಟ್ರಾಕ್ಟ್ 12 ಲಕ್ಷ ರೂಪಾಯಿ ಒಪ್ಕೊಂಡಿರುವಂತ ಒಂದು ಕಾಂಟ್ರಾಕ್ಟ್ ಅಲ್ಲಿ 3,28,000 ರೂಪಾಯಿನ ಕೂಲಿ ಅಂದ್ರೆ ಲೇಬರ್ಸ್ ಗೆ ಕೊಟ್ಟಿದ್ದಾರೆ. ಓಕೆನಾ, ಇದು ಒಂದು ಎಕ್ಸ್ಪೆನ್ಸಸ್. ಅದಾದ್ಮೇಲೆ ಪ್ಲಾಂಟ್ ಇದೆ. ಪ್ಲಾಂಟ್ ನ ವ್ಯಾಲ್ಯೂ 40,000 ಇದೆಯಂತೆ. ಅಂದ್ರೆ ಪ್ಲಾಂಟ್ ನ ಸ್ಟಾರ್ಟಿಂಗ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಓಕೆನಾ, ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಇನ್ಸ್ಟಾಲೇಷನ್ ಮಾಡಿದಾಗ ಅದ್ರ ಅಮೌಂಟ್ ಬಂದ್ಬಿಟ್ಟು 40,000 rupees ಇದೆಯಂತೆ. ಓಕೆನಾ, ಅದಾದ್ಮೇಲೆ ಓವರ್ಹೆಡ್ಸ್ ಇಸ್ ಆಲ್ಸೋ ನೋನ್ ಆಸ್ ಎಕ್ಸ್ಪೆನ್ಸಸ್. ಓಕೆನಾ, ಓವರ್ಹೆಡ್ಸ್ ಅಂದ್ರೆ ಒಂದೇ, ಎಕ್ಸ್ಪೆನ್ಸಸ್ ಅಂದ್ರೆ ಒಂದೇ. ಅದರಲ್ಲಿ 17,200 ರೂಪಾಯಿ ಎಕ್ಸ್ಪೆನ್ಸ್ ಆಗಿದೆ ಅಂತೆ. ಯಾವ ಎಕ್ಸ್ಪೆನ್ಸಸ್ ಅಂತ ಹೇಳಿಲ್ಲ. ಒಟ್ಟಾಗಿ ಓವರ್ಹೆಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದಾರೆ. 17,200 rupees ಎಕ್ಸ್ಪೆನ್ಸಸ್ ಆಗಿದೆ ಅಂತೆ. ಇದಿಷ್ಟು ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ಆಗಿರುವಂತಹ ಒಂದು ಎಕ್ಸ್ಪೆನ್ಸಸ್. ಅದಾದ್ಮೇಲೆ ಕ್ಯಾಶ್ ರಿಸೀವ್ಡ್ ಅಂತ ಇದೆ ಅಂತೆ. ಕ್ಯಾಶ್ ನ ರಿಸೀವ್ ಮಾಡಿದ್ದಾರೆ ಯಾರು? ಕಾಂಟ್ರಾಕ್ಟರ್ ಕ್ಯಾಶ್ ನ ರಿಸೀವ್ ಮಾಡಿದ್ದಾರೆ ಕಾಂಟ್ರಾಕ್ಟಿ ಇಂದ. ಕಾಂಟ್ರಾಕ್ಟರ್ ಅಂದ್ರೆ ಒಂದು ಕೆಲಸನ ಒಪ್ಕೊಂಡು ಕೆಲಸನ ಫಿನಿಶ್ ಮಾಡೋದು ಕಾಂಟ್ರಾಕ್ಟರ್. ಒಂದು ಕೆಲಸನ ಕೊಡೋ ಅಂತದ್ದು. ಕಾಂಟ್ರಾಕ್ಟರ್ ಗೆ ಒಂದು ಕೆಲಸನ ಒಪ್ಸಿ ಅದನ್ನ ಮಾಡಿಸ್ಕೊಳ್ಳೋಂಥವ್ರು ಕಾಂಟ್ರಾಕ್ಟಿ ಅಂತಿರ್ತಾರೆ. ಓಕೆನಾ, ಇದರಲ್ಲಿ ಆನ್ ಅಕೌಂಟ್ ಆಫ್ ದ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ನ ಪ್ರಕಾರ 31 ಡಿಸೆಂಬರ್ 2021. ಈ ಒಂದು ಇಯರ್ ಎಂಡಿಂಗ್ ಅಲ್ಲಿ rupees 4,80,000. 4,80,000 ರೂಪಾಯಿನ ಕೊಟ್ಟಿದ್ದಾರೆ. ಓಕೆನಾ, being 80% ಆಫ್ ದಿ ವರ್ಕ್ ಸರ್ಟಿಫೈಡ್. ಅಂದ್ರೆ ವರ್ಕ್ ಸರ್ಟಿಫೈಡ್ ಏನಾಗಿದೆ ಅದರಲ್ಲಿ 80% ಅಷ್ಟು ಅಮೌಂಟ್ ನ ಕ್ಯಾಶ್ ರಿಸೀವ್ಡ್ ಆಗಿ ಕೊಟ್ಟಿದ್ದಾರಂತೆ. ಅಂದ್ರೆ ಕ್ಯಾಶ್ ನ ಕೊಟ್ಟಿದ್ದಾರಂತೆ. ನಮ್ಗೆ ಇಲ್ಲಿ ವರ್ಕ್ ಸರ್ಟಿಫೈಡ್ ರೇಷಿಯೋ ಗೊತ್ತಿಲ್ಲ. ನಾವು ವರ್ಕ್ ಸರ್ಟಿಫೈಡ್ ರೇಷಿಯೋನ ಕಂಡುಹಿಡ್ಕೋಬೇಕು. ಇಲ್ಲಿ ಕೊಟ್ಟಿರುವಂತದ್ದು ನಮಗೆ 80% ಏನಿದೆ. ಇದು ಕ್ಯಾಶ್ ರೇಷಿಯೋ, ವರ್ಕ್ ಸರ್ಟಿಫೈಡ್ ರೇಷಿಯೋ ಅಲ್ಲ. ಓಕೆನಾ, ನಾವು ವರ್ಕ್ ಸರ್ಟಿಫೈಡ್ ರೇಷಿಯೋನ ಕಂಡುಹಿಡ್ಕೋಬೇಕು. ಅದಾದ್ಮೇಲೆ ದ ವ್ಯಾಲ್ಯೂ ಆಫ್ ಮೆಟೀರಿಯಲ್ಸ್ ಆರ್ ಇನ್ ಹ್ಯಾಂಡ್. ಇಲ್ಲಿ ಏನಿದೆ, ಇದು 2,40,000 ಅಮೌಂಟ್ ಏನಿದೆ. ಇದು ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ವಾಸ್ ₹20,000 ಅಂತೆ. ಈ ಒಂದು ಕಾಂಟ್ರಾಕ್ಟ್ ಸ್ಟಾರ್ಟ್ ಆದಾಗ 2,40,000 ರೂಪಾಯಿ ಇದ್ದಂತ ಮೆಟೀರಿಯಲ್ಸ್ ಇವಾಗ ಎಷ್ಟಾಗಿದೆ ಅಂದ್ರೆ ಬರೀ 20,000 ರೂಪಾಯಿ ಆಗಿದೆ. ಅಂದ್ರೆ ಮೆಟೀರಿಯಲ್ಸ್ ಎಲ್ಲ ಯೂಸ್ ಆಗಿ ಇನ್ನು ಮಿಕ್ಕಿರೋದು ಕೇವಲ 20,000 rupees ಮಾತ್ರ. ಅದನ್ನ ಅಲ್ಲಿ ರೆಕಾರ್ಡ್ ಮಾಡಬೇಕು. ಅದಾದ್ಮೇಲೆ ಪ್ಲಾಂಟ್ ಹ್ಯಾಡ್ ಅಂಡರ್ಗೋ 20% ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಪ್ಲಾಂಟ್ ನ ವ್ಯಾಲ್ಯೂ 40,000 ಇದೆ. 40,000 ಮೇಲೆ 20,000 ನಾವು ಡಿಪ್ರಿಸಿಯೇಷನ್ ಕೊಡ್ಬೇಕಂತೆ. ಅದನ್ನ ರೆಕಾರ್ಡ್ ಮಾಡೋಣ. ಅದಾದ್ಮೇಲೆ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್. ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡೋದಕ್ಕೆ ಫಾರ್ಮ್ಯಾಟ್ ಈ ರೀತಿ ಇದೆ. ಓಕೆನಾ, ಇದಕ್ಕೆ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/21. ಈ ರೀತಿಯಾಗಿ ಹೆಡ್ಡಿಂಗ್ ಅನ್ನು ಹಾಕಬೇಕು. ಇದರಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್, ಈ ರೀತಿಯಾಗಿ ನಾವು ಫಾರ್ಮ್ಯಾಟ್ ಅನ್ನು ರೆಡಿ ಮಾಡ್ಕೋಬೇಕು. ಇದರಲ್ಲಿ ಈ ಡೆಬಿಟ್ ಸೈಡ್ ಏನಿದೆ ಹಾಗೂ ಕ್ರೆಡಿಟ್ ಸೈಡ್ ಇದೆ. ಡೆಬಿಟ್ ಸೈಡ್ ಅಲ್ಲಿ ನಾವು ಎಕ್ಸ್ಪೆನ್ಸಸ್ ನ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಎಕ್ಸ್ಪೆನ್ಸಸ್. ಕ್ರೆಡಿಟ್ ಸೈಡ್ ಅಲ್ಲಿ ಅಸೆಟ್ ಅಥವಾ ಇನ್ಕಮ್ ನ ನಾವು ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಇಲ್ಲಿ ಬರೋದಾದ್ರೆ ಇಲ್ಲಿ ಕೊಟ್ಟಿರುವಂತಹ ವಸ್ತು ಎಕ್ಸ್ಪೆನ್ಸಸ್ ಏನಿದೆ ಅದೆಲ್ಲ ಡೆಬಿಟ್ ಸೈಡ್ ಅಲ್ಲಿ ಬರ್ತದೆ. ಅದಾದ್ಮೇಲೆ ಇಲ್ಲಿ ಮೆಟೀರಿಯಲ್ಸ್ ಏನಿದೆ. ಮೆಟೀರಿಯಲ್ಸ್ ವ್ಯಾಲ್ಯೂ 20,000 ಇದೆ, ಅದು ಪ್ಲಾಂಟ್ ಡಿಪ್ರಿಸಿಯೇಷನ್ ಇದೆ. ಇವೆರಡನ್ನು ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತೀವಿ. ಯಾಕೆ ಫಸ್ಟ್ ರೆಕಾರ್ಡ್ ಮಾಡ್ತಾ ಹೋಗೋಣ. ಮೆಟೀರಿಯಲ್ಸ್ ವ್ಯಾಲ್ಯೂ ಇದೆ. ಓಕೆನಾ, ಮೆಟೀರಿಯಲ್ಸ್
ಸೊ ಮೆಟೀರಿಯಲ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 2,40,000 ಇದೆ. ಓಕೆನಾ. ಸೊ ಅದಾದ್ಮೇಲೆ ವೇಜಸ್ ನ ವ್ಯಾಲ್ಯೂ ಬಂದ್ಬಿಟ್ಟು 3,28,000 rupees ಇದೆ. ಸೊ ಅದನ್ನ ರೆಕಾರ್ಡ್ ಮಾಡೋಣ. ಸೊ ವೇಜಸ್ 3,28,000. ಸೊ ಅದಾದ್ಮೇಲೆ ಸೊ ಪ್ಲಾಂಟ್ ನ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ 40,000 rupees. ಪ್ಲಾಂಟ್ 40,000 ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ಓವರ್ ಹೆಡ್ಸ್, ಸೊ ಇದು ಓವರ್ ಹೆಡ್ಸ್ ಅಂದ್ರೆ ಎಕ್ಸ್ಪೆನ್ಸಸ್ ಅಂತ ಕೂಡ ತಿಳ್ಕೋಬಹುದು. ಸೊ ಅದಾದ್ಮೇಲೆ 17,200 rupees ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ಸೊ ಇದಾದ್ಮೇಲೆ ಇದಿಷ್ಟು ಎಕ್ಸ್ಪೆನ್ಸಸ್ ರೆಕಾರ್ಡ್ ಮಾಡಿದಾಯ್ತು. ಸೊ ಇನ್ಕಮ್ ಸೈಡ್ ಅಲ್ಲಿ ಯಾವಾಗ ರೆಕಾರ್ಡ್ ಮಾಡಬೇಕು ಅಂದ್ರೆ ಸೊ ಇಲ್ಲಿ ಮೆಟೀರಿಯಲ್ಸ್ ಇನ್ ಹ್ಯಾಂಡ್ 20,000 rupees ಇದೆ. ಓಕೆನಾ. ಸೊ ಇದನ್ನ ಕ್ರೆಡಿಟ್ಸ್ ಅನ್ನ ಮಾಡಬೇಕು. ಮೆಟೀರಿಯಲ್ಸ್ ಇನ್ ಹ್ಯಾಂಡ್ 20,000 rupees. ಸೊ ಇದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಏನಕ್ಕೆ ರೆಕಾರ್ಡ್ ಮಾಡ್ತಾ ಇದೀವಿ ಅಂದ್ರೆ ಇದು ಉಳಿದಿರುವಂತದ್ದು ಮೆಟೀರಿಯಲ್ಸ್ ಇನ್ ಹ್ಯಾಂಡ್. ಸೊ ಒಂದು ಎಕ್ಸ್ಪೆನ್ಸಸ್ ನ ಒಂದು ಮೆಟೀರಿಯಲ್ ನ ಪರ್ಚೇಸ್ ಮಾಡಿದೀವಿ ಯಾವಾಗ ಕಾಂಟ್ರಾಕ್ಟ್ ಸ್ಟಾರ್ಟ್ ಆದಾಗ. ಸೊ ಸ್ಟಾರ್ಟ್ ಆದಾಗ ಅದರ ಬೆಲೆ 2,40,000 ರೂಪಾಯಿಗೆ ನಾವು ತಗೊಂಡಿದ್ವಿ. ಸೊ ಅದಾದ್ಮೇಲೆ ಒಂದು ಕಾಂಟ್ರಾಕ್ಟ್ ಫಿನಿಶ್ ಆಗಿದೆ. ಸೊ ಇವಾಗ ನಮ್ಗೆ ಮಿಕ್ಕಿನ ಅಮೌಂಟ್ 20,000 ಬೆಲೆ ಮಾಡುವಂತ ಮೆಟೀರಿಯಲ್ ಮಿಕ್ಕಿದೆ. ಸೊ ಅದಕ್ಕೆ ಇನ್ಕಮ್ ಅಲ್ವಾ. ಸೊ ಎಲ್ಲಾ ಎಕ್ಸ್ಪೆನ್ಸಸ್ ಕಳೆದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ. ಸೊ ವರ್ಕ್ ಸರ್ಟಿಫೈಡ್ ಆಗಿದೆ. ಸೊ ನಮ್ಗೆ ಇನ್ನೂ 20,000 ಬೆಲೆ ಬಾಳುವಂತ ಮೆಟೀರಿಯಲ್ಸ್ ಮಿಕ್ಕಿದೆ. ಸೊ ಅದನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಅದು ಇನ್ಕಮ್. ಓಕೆನಾ. ಅಥವಾ ಅಸೆಟ್ ಆಗಿರ್ಬೋದು. ಮೆಟೀರಿಯಲ್ಸ್ ಇನ್ನೂ ನಮ್ಮ ಹತ್ರ ಮಿಕ್ಕಿದೆ. ಓಕೆನಾ. ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ಬೇಕು. ಸೊ ಅದಾದ್ಮೇಲೆ ಪ್ಲಾಂಟ್ ಅಂಡರ್ಗೋ 20% ಡಿಪ್ರಿಸಿಯೇಷನ್ ಇದೆ. ಸೊ ಪ್ಲಾಂಟ್ ನ ವ್ಯಾಲ್ಯೂ ಹಾಕೋಣ. ಸೊ ಪ್ಲಾಂಟ್ ಅಲ್ಲಿ 40,000 rupees ಪ್ಲಾಂಟ್ ನ ಒಂದು ವ್ಯಾಲ್ಯೂ ಇದೆ. ಸೊ ಅದರಲ್ಲಿ 20% ಡಿಪ್ರಿಸಿಯೇಷನ್ ಕೊಡಬೇಕಂತೆ ನಾವು. ಓಕೆನಾ. ಸೊ 40,000 20% ಅಂದ್ರೆ 40,000 ಮೈನಸ್ 8,000. ಸೊ ಅಲ್ಲಿಗೆ 32,000 rupees ಆಯ್ತು ಪ್ಲಾಂಟ್. ಓಕೆನಾ. ಸೊ ಯಾಕೆ ಪ್ಲಾಂಟ್ ಗೆ ಡಿಪ್ರಿಸಿಯೇಷನ್ ಕೊಟ್ಟರು ನಾವು ರೈಟ್ ಸೈಡ್ ಅಲ್ಲಿ ಮಾಡಿದ್ವಿ ಅಂದ್ರೆ ಸೊ ಒಂದು ಕಾಂಟ್ರಾಕ್ಟ್ ಸ್ಟಾರ್ಟ್ ಆದಾಗ ಅದ್ರ ಬೆಲೆ 40,000 ರೂಪಾಯಿ ಇತ್ತಂತೆ. ಸೊ ಅದು ಎಂಡ್ ಆಗೋ ಟೈಮಲ್ಲಿ ಅದ್ರ ಬೆಲೆ 32,000 ರೂಪಾಯಿ ಇದೆ. ಸೊ 8,000 ರೂಪಾಯಿ ಅದು ಒಂದು ವರ್ಷದಲ್ಲಿ ಅಥವಾ ಒಂದು ಕಾಂಟ್ರಾಕ್ಟ್ ಪೀರಿಯಡ್ ಅಲ್ಲಿ ಅದ್ರ ಒಂದು ವ್ಯಾಲ್ಯೂ ಡಿಕ್ರೀಸ್ ಆಗಿದೆ. ಸೊ ಇನ್ನೂ 32,000 ಬೆಲೆ ಬಾಳುವಂತಹ ಪ್ಲಾಂಟ್ ನ ವ್ಯಾಲ್ಯೂ ನಮ್ಮ ಹತ್ರ ಇದೆ. ಸೊ ಅದಕ್ಕೋಸ್ಕರ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಿದ್ವಿ. ಓಕೆನಾ. ಸೊ ಅದಾದ್ಮೇಲೆ ಇಲ್ಲಿ ಬರೋದಾದ್ರೆ ನೆಕ್ಸ್ಟ್ ಗೆ ಕ್ಯಾಶ್ ರಿಸೀವ್ಡ್ ಇದೆ. ಸೊ ಮತ್ತೆ ವರ್ಕ್ ಸರ್ಟಿಫೈಡ್ ಇದೆ. ಸೊ ಇದನ್ನ ಕ್ಯಾಶ್ ರಿಸೀವ್ಡ್ ಏನಿದೆ ಸೊ ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾವು ವರ್ಕ್ ಸರ್ಟಿಫೈಡ್ ಎಷ್ಟಾಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆನಾ. ಸೊ ಅದಕ್ಕೆ ಬೈ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಾಕಿ ಅದ್ರ ಕೆಳಗಡೆ ವರ್ಕ್ ಸರ್ಟಿಫೈಡ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಕ್ ಸರ್ಟಿಫೈಡ್ ಅಮೌಂಟ್. ಓಕೆನಾ. ಸೊ ವರ್ಕ್ ಸರ್ಟಿಫೈಡ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಕ್ಯಾಶ್ received into total percentage divided by cash ratio. ಓಕೆನಾ. ಸೊ ಇಲ್ಲಿ ಕ್ಯಾಶ್ ರಿಸೀವ್ಡ್ ಎಷ್ಟಿದೆ 4,80,000 rupees ಕ್ಯಾಶ್ ರಿಸೀವ್ ಮಾಡಿದೀವಿ. ಓಕೆನಾ. ಅದನ್ನ ಹಾಕೋಣ. 4,80,000 into total percentage. ಸೊ ನಾವು ಯಾವುದೇ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೊ 100 ಒಂದು ನಮಗೆ ಬೇಸ್ ಇರೋದ್ರಿಂದ ಸೊ ಟೋಟಲ್ ಪರ್ಸೆಂಟೇಜ್ 100 ಅಂತ ಹಾಕೋಣ. 100 ಡಿವೈಡೆಡ್ ಬೈ ಕ್ಯಾಶ್ ರೇಷಿಯೋ. ಸೊ ನಾನು ಅವಾಗಲೇ ಹೇಳಿದಾಗೆ ಸೊ ಇದು ವರ್ಕ್ ಸರ್ಟಿಫೈಡ್ ರೇಷಿಯೋ ಅಲ್ಲ ಕ್ಯಾಶ್ ರೇಷಿಯೋ. ಸೊ ಇದನ್ನ ಇಲ್ಲಿ ಹಾಕೋಣ 80% ಅಂತ. ಸೊ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ 4,80,000 into 100 divided by 80. ಸೊ ನಮಗೆ ಸಿಗುವಂತ ವ್ಯಾಲ್ಯೂ 6 lakh rupees. ಓಕೆ 6 lakh. ಸೊ ನಮ್ಗೆ ಇವಾಗ ನಮಗೆ ವರ್ಕ್ ಸರ್ಟಿಫೈಡ್ ಅಮೌಂಟ್ ಸಿಕ್ತು. ಸೊ ಇದನ್ನ ನಾವು ಟೋಟಲ್ ಮಾಡಿದ್ರೆ ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಬರಬೇಕು. ಯಾಕಂದ್ರೆ ಪ್ರಾಫಿಟ್ ಬರಬೇಕು ಅಂದ್ರೆ ಸೊ ಡೆಬಿಟ್ ಸೈಡ್ ಜಾಸ್ತಿ ಬಂದ್ರೆ ಅದು ಲಾಸ್ ಆಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ 6 lakh plus 32,000 plus 20,000 ಅಂದ್ರೆ 6,52,000 ಆಯ್ತು. ಸೊ 6,52,000. ಸೊ ಇದು ಕೂಡ 6,52,000 ಹಾಕೋಣ. ಸೊ ಇದರಲ್ಲಿ ಮೈನಸ್ ಮಾಡ್ತಾ ಹೋದ್ರೆ 17,200 minus 40,000 minus 3,28,000 minus 2,40,000. ಸೊ ನಮ್ಗೆ ಸಿಗುವಂತದ್ದು 26,800 rupees. ಓಕೆ. ಸೊ 26,800 rupees ನಮಗೆ ಸಿಕ್ತು. ಸೊ ಇದನ್ನ ನಾವೇ ಹಾಕ್ತೀವಿ ಅಂದ್ರೆ ಟು ನೋಷನಲ್ ಪ್ರಾಫಿಟ್ ಅಂತ ಇದನ್ನ ಕರೀತಾ ಹೋಗ್ತೀವಿ. ನೋಷನಲ್ ಪ್ರಾಫಿಟ್ ಸಿಕ್ತು 26,800 rupees. ಸೊ ಈ ಒಂದು ನೋಷನಲ್ ಪ್ರಾಫಿಟ್ ಅನ್ನ ನಾವಿಲ್ಲಿ ತಗೊಳ್ತೀವಿ ಬೈ ನೋಷನಲ್
ಪ್ರಾಫಿಟ್ ಇದನ್ನು ನಾವು ಏನಂತಿದ್ರೆ ಸೊ ಇಲ್ಲಿ ತಗೊಳ್ತೀವಿ 26,800 rupees ನ ಸೊ ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್, ಇದು ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್. ಓಕೆನಾ, ನಾವು ಇದನ್ನ ಇಲ್ಲಿಗೆ ಬ್ರಾಟ್ ಡೌನ್ ಮಾಡ್ಕೊಂಡಿದೀವಿ. ಸೊ ಏನಕ್ಕೆ ಅಂದ್ರೆ ನೋಷನಲ್ ಪ್ರಾಫಿಟ್ ಅಲ್ಲಿ ನಾವು P&L ಅಕೌಂಟ್ಗೆ ಮತ್ತೆ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಒಂದು ನಾವು ಇದನ್ನು ಒಂದು ನಿಮಿಷ, ಸೊ ಟು P&L ಅಕೌಂಟ್. ಓಕೆನಾ, ಸೊ P&L ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ನಮಗೆ 5 ರೂಲ್ಸ್ ಇದೆ. ಸೊ 5 ರೂಲ್ಸ್ ಅಲ್ಲಿ ವರ್ಕ್ ಸರ್ಟಿಫೈಡ್ ರೇಷಿಯೋ, ಸೊ ನಾವು ಫಸ್ಟ್ ವರ್ಕ್ ಸರ್ಟಿಫೈಡ್ ರೇಷಿಯೋ ನ ಇಟ್ಕೋಬೇಕು. ಸೊ ಆ ಒಂದು ವರ್ಕ್ ಸರ್ಟಿಫೈಡ್ ರೇಷಿಯೋ 25% ಗಿಂತ ಕೆಳಗಡೆ ಇತ್ತು ಅಂದ್ರೆ ಸೊ ನಾವು ಯಾವುದೇ ರೀತಿ ಪ್ರಾಫಿಟ್ ಅಂಡ್ ಲಾಸ್ ಗೆ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದೇ 25% ಗಿಂತ ಜಾಸ್ತಿ ಇದ್ದು 50% ಗಿಂತ ಕಡಿಮೆ ಇತ್ತು ಅಂದ್ರೆ ನಾವು ಸೊ 1/3 ರೇಷಿಯೋದಲ್ಲಿ ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದಾದ್ಮೇಲೆ 50% ಜಾಸ್ತಿ 90% ಕಮ್ಮಿ ಇತ್ತು ಅಂದ್ರೆ ಸೊ 2/3 ರೇಷಿಯೋದಲ್ಲಿ ನಾವನ್ನ ಪ್ರಾಫಿಟ್ ಅಂಡ್ ಲಾಸ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಅದೇ 90% ಗಿಂತ ಜಾಸ್ತಿ ಇತ್ತು ಅಂದ್ರೆ ಅವಾಗ ನಾವು ಎಸ್ಟಿಮೇಟೆಡ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದೇ ನಿಯರ್ ಟು ಕಂಪ್ಲೀಷನ್ ಅಥವಾ ಲಾಸ್ ಅಲ್ಲಿ ಇತ್ತು ಅಂದ್ರೆ ಸೊ ಆ ತರ ಟೈಮ್ ಅಲ್ಲಿ ಎಂಟೈರ್ ಅಮೌಂಟ್ ನ P&L ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ನಾವು ಫಸ್ಟ್ ವರ್ಕ್ ಸರ್ಟಿಫೈಡ್ ರೇಷಿಯೋ ಕಂಡುಹಿಡಿಯಬೇಕು. ಸೊ ಆ ವರ್ಕ್ ಸರ್ಟಿಫೈಡ್ ರೇಷಿಯೋ ಯಾವ ರೂಲ್ ಅಂಡರ್ ಗೆ ಬರುತ್ತೆ ಅಂತ ನೋಡ್ಕೋಬೇಕು. ಸೊ ಅದಾದ್ಮೇಲೆ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಫಸ್ಟ್ ಗೆ ವರ್ಕ್ ಸರ್ಟಿಫೈಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಸರ್ಟಿಫೈಡ್ percentage. ಓಕೆನಾ, ಸೊ ವರ್ಕ್ ಸರ್ಟಿಫೈಡ್ ಪರ್ಸೆಂಟೇಜ್ ನಮಗೆ ಬೇಕು ಅಂದ್ರೆ ವರ್ಕ್ ಸರ್ಟಿಫೈಡ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ವರ್ಕ್ ಸರ್ಟಿಫೈಡ್ ಅಮೌಂಟ್ divided by so contract price. ಓಕೆನಾ, ಸೊ ವರ್ಕ್ ಸರ್ಟಿಫೈಡ್ ಅಮೌಂಟ್ ನಮಗೆ ಸಿಕ್ಕಿದೆ. ಸೊ 6 lakh ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ವರ್ಕ್ ಸರ್ಟಿಫೈಡ್ ಅಮೌಂಟ್ ನ ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಮಗೆ ಗೊತ್ತಿದೆ. ಸೊ 6 lakh, ಸೊ ನಮಗೆ 6 lakh ಹಾಕಿದ್ರೆ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಸೊ ನಮಗೆ ಕಾಂಟ್ರಾಕ್ಟ್ ಪ್ರೈಸ್ ಕೂಡ ಗೊತ್ತಿದೆ 12 lakh rupees. ಸೊ 12 lakh ನಾವು ಇಲ್ಲಿ ಹಾಕೊಂಡ್ರೆ 12 lakh into 100. ಸೊ ನಮಗೆ ಸಿಗುವಂತ ಪರ್ಸೆಂಟೇಜ್ 50%. ಓಕೆನಾ, ಸೊ ಇದು ನಮಗೆ ವರ್ಕ್ ಸರ್ಟಿಫೈಡ್ ಪರ್ಸೆಂಟೇಜ್. 6 lakh divided by 12 lakh, ಸೊ ಕ್ಯಾನ್ಸಲ್ ಮಾಡ್ತಾ ಹೋದ್ರೆ ಸೊ 1/2 ಸಿಗುತ್ತೆ. ಸೊ 1/2 ಅಂದ್ರೆ 50% ಅಂತ ಅಲ್ಲಿ ಸಿಗುತ್ತೆ. ಓಕೆನಾ, 50% ನಮಗೆ ವರ್ಕ್ ಸರ್ಟಿಫೈಡ್ ರೇಷಿಯೋ ಸಿಕ್ತು. ಸೊ ಇದನ್ನ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋಬಹುದು 50% ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ. ಸೊ ಯಾವ ರೀತಿ ಅಂದ್ರೆ ಸೊ 12 lakh into 50% ಮಾಡಿದ್ರೆ ನಮಗೆ 6 lakh ಸಿಗುತ್ತೆ. ಸೊ ಈ 6 lakh ಒಂದೇ ತರ ಇದೆ. ಸೊ ಅವಾಗ ನಾವು ಮಾಡ್ತಿರೋ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇವಾಗ ನಮಗೆ ಇಲ್ಲಿ 50% ಸಿಕ್ಕಿದೆ. ಓಕೆನಾ, ಸೊ ನಮಗೆ 50% ನಮಗೆ ಸಿಕ್ತು ಅಂದ್ರೆ ಸೊ ನಮಗೆ ಥರ್ಡ್ ರೂಲ್ ಅನ್ನ ಅಪ್ಲೈ ಮಾಡಬೇಕು. ಥರ್ಡ್ ರೂಲ್ ಸೊ ಏನದು ಅಂದ್ರೆ 50% ಗೂ ಜಾಸ್ತಿ ಇದ್ದು 90% ಗೂ ಕಡಿಮೆ ಇತ್ತು ಅಂದ್ರೆ ಅವಾಗ ನಾವು 2/3 ರೇಷಿಯೋದಲ್ಲಿ ನಾವು P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಸೊ ಇದು 50% ಇತ್ತು ಅಂದ್ರೆ ನಾವು ಥರ್ಡ್ ರೂಲ್ ನೇ ಅಪ್ಲೈ ಮಾಡಬೇಕು. ಅಥವಾ 49.9 ಇತ್ತು ಅಂದ್ರೆ ನಾವು ಸೆಕೆಂಡ್ ರೂಲ್ ಗೆ ಅಪ್ಲೈ ಮಾಡಬೇಕಾಗುತ್ತೆ 1/3. ಸೊ ನಮಗೆ ಇಲ್ಲಿ ಬಂದಿರೋದು 50% ಇರೋದ್ರಿಂದ ನಾವು 2/3 ರೂಲ್ ನ ಅಪ್ಲೈ ಮಾಡಬೇಕು. ಓಕೆನಾ, ಸೊ ಈ 2/3 ರೂಲ್ ನ ಅಪ್ಲೈ ಮಾಡಬೇಕು. ಸೊ ಅದನ್ನ ಯಾವ ಅಂದ್ರೆ ನೋಷನಲ್ ಪ್ರಾಫಿಟ್ ಇಂಟು ಸೊ ವರ್ಕ್ ಸರ್ಟಿಫೈಡ್ ರೇಷಿಯೋ ಅಥವಾ ಪರ್ಸೆಂಟೇಜ್ ಇಂಟು ಕ್ಯಾಶ್ ರೇಷಿಯೋ. ಸೊ ಈ ರೀತಿ ಫಾರ್ಮುಲಾ ಇದೆ P&L ಅಕೌಂಟ್ ಟ್ರಾನ್ಸ್ಫರ್ ಮಾಡೋದು. ಸೊ P&L ಸೊ ನೋಷನಲ್ ಪ್ರಾಫಿಟ್ ಇರೋದು 26,800 rupees ಇಂಟು ವರ್ಕ್ ಸರ್ಟಿಫೈಡ್ ಪರ್ಸೆಂಟೇಜ್ ಬಂದಿರೋದು 50%. ಸೊ ಅದಕ್ಕೆ ಥರ್ಡ್ ರೂಲ್ ಅಲ್ಲಿ ಇರೋದು 2/3 ನಾವು ಅಪ್ಲೈ ಮಾಡೋಣ ಇಂಟು ಕ್ಯಾಶ್ ರೇಷಿಯೋ. ಸೊ ನಾವು ಕ್ಯಾಶ್ ರೇಷಿಯೋ ಗೊತ್ತಿದೆ 80%. ಸೊ 80% ಹಾಕೊಂಡು ಇಲ್ಲಿ ಈ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 26,800 ಇಂಟು 2/3 ಇಂಟು 80% ಮಾಡಿದ್ರೆ ಸೊ ನಮಗೆ 14,293 ಬರುತ್ತೆ. ಸೊ ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸೊ ಇದಾದ್ಮೇಲೆ ನಾವು ರಿಸರ್ವ್ ಕೂಡ ಟ್ರಾನ್ಸ್ಫರ್ ಮಾಡಬೇಕು ಟು ರಿಸರ್ವ್. ಸೊ ರಿಸರ್ವ್ ಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತಂದ್ರೆ ಸೊ ಫಸ್ಟ್ ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು 26,800. ಸೊ 26,800. ಸೊ ಇದರಲ್ಲಿ ಇದನ್ನ ಲೆಸ್ ಮಾಡ್ತಾ ಹೋದ್ರೆ ಸೊ ನಮ್ಗೆ ಸಿಗುವಂತ ಅಮೌಂಟ್ 12,507. ಸೊ ಈ ರೀತಿಯಾಗಿ ನಾವು P&L ಅಕೌಂಟ್ ಮತ್ತೆ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸಿಕ್ಕಿರುವಂತ ನೋಷನಲ್ ಪ್ರಾಫಿಟ್ ಅಲ್ಲಿ
P&L ಅಕೌಂಟ್ ಮತ್ತೆ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ಸೊ ಇಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 6 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಈ ರೀತಿಯಾಗಿದೆ ಈ ಕ್ವಶನಿಗೆ ಆನ್ಸರ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.